Good morning, children. Let us start UKG class. Today I am going to explain for you GK and MS subject. GK means general knowledge, MS means moral science. Now we are going to learn some question and answers, children. So, first we do the prayer, afterwards we'll start the class, children. So, first you take prayer position, join your hands and close your eyes. Okay, children, now start the prayer. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. One more time I repeat for you, children. You also say along with me. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. Okay, children, now slowly open your eyes, children. Leave your hands. You also do like this prayer in at home, children. I hope you all are do like this. Next, we'll start the class, children. Okay. Today we are going to learn some question and answers, children. Okay, in GK and MS subject. Okay, children. And in the previous class, what you had learned, children? You had in the previous class, you learn some our national symbols. No, okay. Now we are going to learn some question and answers, children. Okay. First one, which is our national aquatic animal? You listen carefully, children. You also say along with me. Which is our national aquatic animal? Answer, dolphin. Which is our national aquatic animal means ನಮ್ಮ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? Which is our national aquatic animal means ನಮ್ಮ ರಾಷ್ಟ್ರೀಯ ಜಲಚರ ಪ್ರಾಣಿ ಯಾವುದು? And the answer, dolphin. Okay, children. Next, the second one. Now let's go to the second one, children. How many bones are there in the human body? You know, children, how many bones are there in the human body? There are, the adult human skeleton is made up of 206 bones. Okay. How many bones are there in the human body? 206 bones. The human skeleton is made up 206 bones. ಮಾನವ ದೇಹ ಎಷ್ಟು ಮೂಳೆಗಳನ್ನು ಒಳಗೊಂಡಿದೆ? 206. Okay, children. Next, let's go to the third one, children. Who is the first citizen of India? Who is the first citizen of ಮೊದಲ ನಮ್ಮ ದೇಶದ ಮೊದಲ ನಾಗರಿಕರು ಅಂತ ಯಾರನ್ನ ಕರೀತಾರೆ? ಮೀನ್ಸ್ ಪೌರತ್ವ. ಹೂ ಇಸ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ? ಆನ್ಸರ್, ಪ್ರೆಸಿಡೆಂಟ್. ಮೀನ್ಸ್ ರಾಷ್ಟ್ರಪತಿಗಳು. ನಮ್ಮ ದೇಶದ ರಾಷ್ಟ್ರಪತಿಗಳಿಗೆ ನಾವು ಮೊದಲ ಪೌರತ್ವವನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೋಡ್ಬೋದು. ಹೂ ಇಸ್ ದ ಫಸ್ಟ್ ಸಿಟಿಸನ್ ಆಫ್ ಇಂಡಿಯಾ, ಚಿಲ್ಡ್ರನ್? ಪ್ರೆಸಿಡೆಂಟ್ ಮೀನ್ಸ್ ರಾಷ್ಟ್ರಪತಿಗಳು. ಅವರನ್ನೇ ನಾವು ನಮ್ಮ ದೇಶದ ಮೊದಲ ನಾಗರಿಕ ಅಂತಲೇ ಹೇಳ್ಬೋದು. ಓಕೆ, ಚಿಲ್ಡ್ರನ್. ಆ್ಯಂಡ್ ಲೆಟ್ಸ್ ಗೋ ಟು ದ fourth one, children. Who is the second citizen of India? ಎರಡನೇ ನಾಗರಿಕ, ನಮ್ಮ ದೇಶದ ಎರಡನೇ ನಾಗರಿಕರ ಅಥವಾ ಪೌರತ್ವವನ್ನು ಒಳಗೊಂಡಿರ್ತಕ್ಕಂಥವ್ರು ಯಾರು? ಆನ್ಸರ್, ವೈಸ್ ಪ್ರೆಸಿಡೆಂಟ್ ಮೀನ್ಸ್ ಉಪರಾಷ್ಟ್ರಪತಿಗಳು. ಮೊದಲನೇ ಒಂದು ನಾಗರಿಕ ಪೌರತ್ವವನ್ನು ಯಾರಿಗೆ ಕೊಟ್ಟಿರ್ತಾರೆ? ರಾಷ್ಟ್ರಪತಿಗಳಿಗೆ. ಅವರು ಒಳಗೊಂಡಿರ್ತಾರೆ. ಎರಡನೇ ಒಂದು ಪೌರತ್ವ, ಸೆಕೆಂಡ್ ಸಿಟಿಸನ್, ವೈಸ್ ಪ್ರೆಸಿಡೆಂಟ್ ಮೀನ್ಸ್ ಉಪರಾಷ್ಟ್ರಪತಿಗಳು. ನೆಕ್ಸ್ಟ್, ಲೆಟ್ಸ್ ಗೋ ಟು ದ ಫಿಫ್ತ್ ಒನ್, ಚಿಲ್ಡ್ರನ್. ಹೂ ಈಸ್ ದ ಥರ್ಡ್ ಸಿಟಿಸನ್ ಆಫ್ ಇಂಡಿಯಾ? ಮೂರನೇ ಒಂದು ಪೌರತ್ವ ಅಥವಾ ನಾಗರಿಕತೆಯನ್ನು ಒಂದು ಒಳಗೊಂಡಿರ್ತಕ್ಕಂಥವ್ರು ಯಾರು? ಪ್ರೈಮ್ ಮಿನಿಸ್ಟರ್. ಓಕೆ, ಚಿಲ್ಡ್ರನ್. ದ ಪ್ರೆಸಿಡೆಂಟ್ ಈಸ್ ದ ಫಸ್ಟ್ ಸಿಟಿಸನ್ ಆ್ಯಂಡ್ ದ ಆರ್ಡರ್ ಆಫ್ ಪ್ರೆಸಿಡೆಂಟ್ಸ್ ಆಫ್ ದ ರಿಪಬ್ಲಿಕ್ ಆಫ್ ಇಂಡಿಯಾ ಮೇಕಿಂಗ್ ಅಟ್ ಪ್ರೆಸೆಂಟ್. ಹೂ ಈಸ್ ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಚಿಲ್ಡ್ರನ್? ಅಟ್ ಪ್ರೆಸೆಂಟ್ ಅಂದರೆ ಇವಾಗ ಅಟ್ ಪ್ರೆಸೆಂಟ್ ಇರೋರು ಯಾರು? ನಮ್ಮ ರಾಷ್ಟ್ರಪತಿಗಳು ರಾಮನಾಥ್ ಕೋವಿಂದ್. ರಾಮನಾಥ್ ಕೋವಿಂದ್ ಅವರು ಅಟ್ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಯಾರು ಮಕ್ಕಳು ಅಟ್ ಪ್ರೆಸೆಂಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ರಾಮನಾಥ್ ಕೋವಿಂದ್.
and vice president and prime minister are the second and third citizen of the country respectively. ಏನಂತೀವಿ ನಾವು ಅವ್ರನ್ನ ಸೆಕೆಂಡ್ ಸಿಟಿಸನು ಮತ್ತು ಥರ್ಡ್ ಸಿಟಿಸನ್ ಯಾರು ಇರ್ತಾರೆ, ವೈಸ್ ಪ್ರೆಸಿಡೆಂಟ್ ಮತ್ತು ಪ್ರೈಮ್ ಮಿನಿಸ್ಟರ್, ಇವ್ರನ್ನ ನಾವೇನಂತ ಕರಿತೀವಿ, ಸೆಕೆಂಡ್ ಆ್ಯಂಡ್ ಥರ್ಡ್ ಸಿಟಿಸನ್. ಪ್ರೆಸಿಡೆಂಟ್ ಆ್ಯಂಡ್ ಪ್ರೈಮ್ ಮಿನಿಸ್ಟರ್ ಇವ್ರನ್ನ ನಾವು ಸೆಕೆಂಡ್ ಆ್ಯಂಡ್ ಥರ್ಡ್ ಸಿಟಿಸನ್ ಆಫ್ ದ ಕಂಟ್ರಿ ಅಂತ ನಾವು ಕರಿತೇವೆ. ಓಕೆ ಚಿಲ್ಡ್ರನ್, ಒನ್ ಮೋರ್ ಟೈಮ್ ಐ ರಿಪೀಟ್ ಫಾರ್ ಯು ಚಿಲ್ಡ್ರನ್, ಯು ಲಿಸನ್ ಕೇರ್ಫುಲಿ. ವಿಚ್ ಇಸ್ ಅವರ್ ನ್ಯಾಷನಲ್ aquatic animal ಚಿಲ್ಡ್ರನ್? ಡಾಲ್ಫಿನ್. Then how many bones are there in the human body? 206 bones. Who is the first citizen of India children? ಮೊದಲ ನಾಗರಿಕರು ಯಾರು ಭಾರತ ದೇಶದ? ಪ್ರೆಸಿಡೆಂಟ್ ಮೀನ್ಸ್ ರಾಷ್ಟ್ರಪತಿಗಳು. ಹೂ ಇಸ್ ದ ಸೆಕೆಂಡ್ ಸಿಟಿಸನ್ ಆಫ್ ಇಂಡಿಯಾ? ಎರಡನೇ ನಾಗರಿಕರು ಅಂತ ಯಾರನ್ನ ಕರೀತಾರೆ? ಭಾರತದ ಎರಡನೇ ನಾಗರಿಕ ಅಂತ ಯಾರನ್ನ ಹೇಳ್ತೀವಿ ನಾವು? ರೆಸ್ಪೆಕ್ಟಿವ್ಲಿ ವೈಸ್ ಪ್ರೆಸಿಡೆಂಟ್ ಮೀನ್ಸ್ ಉಪರಾಷ್ಟ್ರಪತಿಗಳು. ದೆನ್ ನೆಕ್ಸ್ಟ್ ಫಿಫ್ತ್ ಒನ್, ಹೂ ಇಸ್ ದ ಥರ್ಡ್ ಸಿಟಿಸನ್ ಆಫ್ ಇಂಡಿಯಾ? ಮೂರನೇ ನಾಗರಿಕರು ಅಂತ ನಾವು ಯಾರನ್ನ ಕರಿತೀವಿ? ಪ್ರೈಮ್ ಮಿನಿಸ್ಟರ್. ರೆಸ್ಪೆಕ್ಟಿವ್ಲಿ ನಾವೇನಂತೀವಿ, ಈ ಮೂರು ಜನರನ್ನು ನಾವು ಸಿಟಿಸನ್ ಆಫ್ ಇಂಡಿಯಾ, ಸಿಟಿಸನ್ಸ್ ಆಫ್ ಇಂಡಿಯಾ ಅಂತೆ. ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಸಿಕ್ಸ್ತ್ ಒನ್ ಚಿಲ್ಡ್ರನ್. ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ನಮ್ಮ ದೇಶದ ಮೊದಲ ರಾಷ್ಟ್ರಪತಿ ಯಾರಾಗಿದ್ದರು? ಹಿಂದೆ, ಅಟ್ ಪ್ರೆಸೆಂಟ್ ಅಲ್ಲ ಮಕ್ಕಳ, ಮೊದಲ ರಾಷ್ಟ್ರಪತಿ ಯಾರಾಗಿದ್ದರು? ಯು ನೋ ಅಬೌಟ್ ದಿಸ್ ಆನ್ಸರ್ ಚಿಲ್ಡ್ರನ್? ಆನ್ಸರ್ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಓಕೆ ಚಿಲ್ಡ್ರನ್, ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ? ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಮೊದಲ ರಾಷ್ಟ್ರಪತಿಯಾಗಿ ಇಂಡಿಯಾದಲ್ಲಿ ಆಯ್ಕೆಯಾಗಿದ್ದರು. And then one more thing children, then who was the first president of India children? Dr. Rajendra Prasad. And who was the first woman president children? Who was the first woman president? ಯಾರಾಗಿದ್ರು? ಪ್ರತಿಭಾ ಪಾಟೀಲ್. ಪ್ರತಿಭಾ ಪಾಟೀಲ್ ಅವರು ಮೊದಲ ಮಹಿಳಾ ರಾಷ್ಟ್ರಪತಿಯಾಗಿ ಆಯ್ಕೆಯಾಗಿ ಅವರು ಅಧಿಕಾರವನ್ನು ನಡೆಸಿದ್ರು. ಹೂ ವಾಸ್ ದ ಫಸ್ಟ್ ವುಮೆನ್ ಪ್ರೆಸಿಡೆಂಟ್ ಮೀನ್ಸ್ ಪ್ರತಿಭಾ ಪಾಟೀಲ್. ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಸೆವೆಂತ್ ಒನ್ ಚಿಲ್ಡ್ರನ್. ಹೂ ಇನ್ವೆಂಟೆಡ್ ಕಂಪ್ಯೂಟರ್? ಕಂಪ್ಯೂಟರ್ ಕಂಡುಹಿಡಿದವ್ರು ಯಾರು? ಚಾರ್ಲ್ಸ್ ಬ್ಯಾಬೇಜ್ ಅಂತಕ್ಕಂಥ ವ್ಯಕ್ತಿ ಕಂಪ್ಯೂಟರ್ನ ಕಂಡುಹಿಡಿದರು. ಹೂ ಇನ್ವೆಂಟೆಡ್ ಕಂಪ್ಯೂಟರ್ ಚಿಲ್ಡ್ರನ್? ಚಾರ್ಲ್ಸ್ ಬ್ಯಾಬೇಜ್. ಕಂಪ್ಯೂಟರ್ಗೆ ಇನ್ನೊಂದು ವರ್ಡ್ ಏನು ಹೇಳ್ತಾರೆ? ಗಣಕಯಂತ್ರ. ಚಿಲ್ಡ್ರನ್, ಹೂ ಇನ್ವೆಂಟೆಡ್ ಕಂಪ್ಯೂಟರ್ ಮೀನ್ಸ್ ಚಾರ್ಲ್ಸ್ ಬ್ಯಾಬೇಜ್. ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಏಯ್ತ್ ಒನ್ ಚಿಲ್ಡ್ರನ್. ವಿಚ್ ಇಸ್ ದ ಲಾರ್ಜೆಸ್ಟ್ ಡ್ಯಾಮ್ ಇನ್ ಇಂಡಿಯಾ? ನಮ್ಮ ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಡ್ಯಾಮ್ ಅಂತ ಯಾವುದನ್ನ ಕರೀತಾರೆ? ತೆಹರಿ ಡ್ಯಾಮ್. Which is the largest dam in India children? Tehri Dam. And one more thing children, which is the longest dam in India? ಅತಿ ಉದ್ದವಾದಂಥ ಡ್ಯಾಮ್ ಯಾವುದು? ಹಿರಾಕುಡ್ ಡ್ಯಾಮ್. ಓಕೆ, ವಿಚ್ ಇಸ್ ದ ಲಾರ್ಜೆಸ್ಟ್ ಡ್ಯಾಮ್ ಮೀನ್ಸ್ ತೆಹರಿ ಡ್ಯಾಮ್, ಆ್ಯಂಡ್ ವಿಚ್ ಇಸ್ ದ ಲಾಂಗೆಸ್ಟ್ ಡ್ಯಾಮ್ ಮೀನ್ಸ್ ಹಿರಾಕುಡ್ ಡ್ಯಾಮ್. ಓಕೆ, ನೆಕ್ಸ್ಟ್, ವಾಟ್ ಈಸ್ ದ ನೇಮ್ ಆಫ್ ಅವರ್ ಪ್ಲ್ಯಾನೆಟ್? ವಾಟ್ ಈಸ್ ದ ನೇಮ್ ಆಫ್ ಅವರ್ ಪ್ಲ್ಯಾನೆಟ್ ಚಿಲ್ಡ್ರನ್? Earth. The Earth is our planet. The Earth is our planet. Next, let's go to the 10th one children. Who is known as the father of Indian Constitution? ಸಂವಿಧಾನದ ಶಿಲ್ಪಿ ಅಂತ ಯಾರನ್ನ ಕರಿತೀವಿ ಮಕ್ಕಳ ನಾವು? ಡಾಕ್ಟರ್ B.R. ಅಂಬೇಡ್ಕರ್. Who is known as the father of Indian Constitution? ಡಾಕ್ಟರ್ B.R. ಅಂಬೇಡ್ಕರ್. ಸಂವಿಧಾನದ ಶಿಲ್ಪಿ ಅಂತ ನಾವು ಯಾರನ್ನ ಕರಿತೀವಿ ಮಕ್ಕಳ? ಡಾಕ್ಟರ್ B.R. ಅಂಬೇಡ್ಕರ್. ಭೀಮರಾವ್ ರಾಮ್ಜಿ ಅಂಬೇಡ್ಕರ್. Okay, one more time I repeat for this question and answer children. Let's go to the sixth one. Who was the first president of India? Dr. Rajendra Prasad. Who invented computer children? Charles Babbage. Next, which is the largest dam in India? Tehri Dam. Next, ninth one,
What is the name of our planet? The earth is our planet. Next, let's go to the 10th one. Who is known as the father of Indian Constitution? Answer, Dr. B.R. Ambedkar. Okay, this is 10 question and answers, all GK question and answers, children. Okay, then next let's go to the MS, children. MS means moral science. Okay, the first one, do you take bath daily? ನೀವು ಪ್ರತಿದಿನ ಸ್ನಾನವನ್ನು ಮಾಡ್ತೀರಾ ಮಕ್ಕಳ? ಹೌದಲ್ವಾ? ಸೊ ಎನಿಬಡಿ ಆಸ್ಕಿಂಗ್ ಯು, ಡು ಯು ಟೇಕ್ ಬಾತ್ ಡೈಲಿ? ಸೊ ಯು ಶುಡ್ ಸೇ ದ ಆನ್ಸರ್, ಎಸ್ ಐ ಟೇಕ್ ಬಾತ್ ಡೈಲಿ. ನೀವು ಪ್ರತಿದಿನ ಸ್ನಾನವನ್ನು ಮಾಡ್ತೀರಲ್ವ ಮಕ್ಕಳ? ಸೊ you should say the answer, yes I take bath daily. Next, second one, how many times do you brush your teeth? ಎಷ್ಟು ಸಲ ನಿಮ್ಮ ಹಲ್ಲುಗಳನ್ನ ಬ್ರಷ್ ಮಾಡ್ತೀರಾ? ಆನ್ಸರ್, ಐ ಬ್ರಷ್ ಮೈ ಟೀತ್ ಟ್ವೈಸ್ ಎ ಡೇ ಇನ್ ದ ಮಾರ್ನಿಂಗ್ ಆ್ಯಂಡ್ ನೈಟ್. ಓಕೆ ಚಿಲ್ಡ್ರನ್, ಎನಿಬಡಿ ಆಸ್ಕ್ ಸಮ್ ಕ್ವಶನ್ಸ್, ನೋ ಹೌ ಮೆನಿ ಟೈಮ್ಸ್ ಡೂ ಯು ಬ್ರಷ್ ಯುವರ್ ಟೀತ್? ಸೊ ಯು ಶುಡ್ ಸೇ ದ ಆನ್ಸರ್, ಐ ಬ್ರಷ್ ಮೈ ಟೀತ್ ಟ್ವೈಸ್ ಎ ಡೇ ಇನ್ ದ ಮಾರ್ನಿಂಗ್ ಆ್ಯಂಡ್ ನೈಟ್. ಮಾರ್ನಿಂಗ್ ಮತ್ತು ನೈಟು ನೀವೇನು ಮಾಡ್ತೀರಾ? ಬ್ರಷ್ ಮಾಡ್ತೀರಾ. ನೆಕ್ಸ್ಟ್ ಲೆಟ್ಸ್ ಗೋ ಟು ಥರ್ಡ್ ಒನ್. ವಾಟ್ ಕೈಂಡ್ ಆಫ್ ವಾಟರ್ ಶುಡ್ ವಿ ಡ್ರಿಂಕ್? ಯಾವ ಥರ ನೀರನ್ನು ನಾವು ಕುಡಿಬೇಕು ಮಕ್ಕಳ? ವಾಟ್ ಕೈಂಡ್ ಆಫ್ ವಾಟರ್ ಶುಡ್ ವಿ ಡ್ರಿಂಕ್? ಆನ್ಸರ್, ವಿ ಶುಡ್ ಡ್ರಿಂಕ್ ಕ್ಲೀನ್ ಆ್ಯಂಡ್ ಬಾಯ್ಲ್ಡ್ ವಾಟರ್. ನಾವು ಯಾವಾಗಲೂ ಶುದ್ಧವಾಗಿರ್ತಕ್ಕಂಥ ನೀರು ಮತ್ತು ಕಾಯಿಸಿದಂಥ ನೀರನ್ನು ಕುಡಿಬೇಕು. ವಿ ಶುಡ್ ಡ್ರಿಂಕ್ ಕ್ಲೀನ್ ಆ್ಯಂಡ್ ಬಾಯ್ಲ್ಡ್ ವಾಟರ್. ಓಕೆ, ಯು ಲಿಸನ್ ಕೇರ್ಫುಲಿ ಚಿಲ್ಡ್ರನ್. ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಫೋರ್ತ್ ಒನ್. ವಾಟ್ ಮಸ್ಟ್ ವಿ ಡೂ ಬಿಫೋರ್ ಆ್ಯಂಡ್ ಆಫ್ಟರ್ ಈಟಿಂಗ್? ನಾವು ಊಟ ಮಾಡೋಕ್ಕೆ ಮುಂಚೆ, ಊಟ ಆದಮೇಲೆ ಏನು ಮಾಡಬೇಕು? ವಿ ಮಸ್ಟ್ ವಾಶ್ ಅವರ್ ಹ್ಯಾಂಡ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಟಿಂಗ್. ನಾವು ಖಂಡಿತವಾಗಿ ನಮ್ಮ ಕೈಗಳನ್ನು ವಾಶ್ ಮಾಡಬೇಕು. ಯಾವಾಗ? ಊಟಕ್ಕೆ ಮುಂಚೆ ಮತ್ತು ಊಟ ಆದಮೇಲೆ. ಮಿಸ್ ಮಾಡಿದರೆ ನಾವು ನಮ್ಮ ಕೈಗಳನ್ನು ನೀಟಾಗಿ ತೊಳಿಬೇಕು. ಓಕೆ ಚಿಲ್ಡ್ರನ್, ವಿ ಮಸ್ಟ್ ವಾಶ್ ಅವರ್ ಹ್ಯಾಂಡ್ಸ್ ಬಿಫೋರ್ ಆ್ಯಂಡ್ ಆಫ್ಟರ್ ಈಟಿಂಗ್. ಆ್ಯಂಡ್ ಒನ್ ಮೋರ್ ಥಿಂಗ್ ಚಿಲ್ಡ್ರನ್, ಯು ಶುಡ್ ವಾಶ್ ಯುವರ್ ಹ್ಯಾಂಡ್ಸ್ ವಿತ್ soap or hand wash. You can use soap or hand wash and then wash your hands. Okay children, I hope you all are understood. Next, let's go to the fifth one. Okay, how must keep our body? ನಮ್ಮ ದೇಹವನ್ನು ನಾವು ಹೇಗೆ ಇಟ್ಕೋಬೇಕು ಮಕ್ಕಳ? ವಿ ಮಸ್ಟ್ ಕೀಪ್ ಅವರ್ ಬಾಡಿ ಕ್ಲೀನ್ ಆ್ಯಂಡ್ ಹೆಲ್ತಿ. ನಾವು ನಮ್ಮ ದೇಹವನ್ನು ಯಾವಾಗಲೂ ಶುಚಿಯಾಗಿ ಮತ್ತು ಆರೋಗ್ಯವಾಗಿ ಇಟ್ಕೊಳ್ಬೇಕು. ಹೌ ಮಸ್ಟ್ ಕೀಪ್ ಅವರ್ ಬಾಡಿ ಚಿಲ್ಡ್ರನ್? ವಿ ಮಸ್ಟ್ ಕೀಪ್ ಅವರ್ ಬಾಡಿ ಕ್ಲೀನ್ ಆ್ಯಂಡ್ ಹೆಲ್ದಿ. ಹಾಗಿದ್ರೆ ಏನು ಮಾಡಬೇಕು ಮಕ್ಕಳ? ನೀವು ಪ್ರತಿದಿನ ಸ್ನಾನವನ್ನು ಮಾಡಬೇಕು, ಪ್ರತಿದಿನ ಹಲ್ಲು ಉಜ್ಜಬೇಕು, ನೀಟಾಗಿ ನಿಮ್ಮ ನೈಲ್ಸ್ ಎಲ್ಲ ಕಟ್ ಮಾಡಿಕೊಂಡು ಮತ್ತು ಹೇರ್ ಕಟ್ ಮಾಡಿಸೋದು, ನೀಟಾಗಿ ನಿಮ್ಮ ಹೆಲ್ತನ್ನು, ಜಂಕ್ ಫುಡ್ ಎಲ್ಲ ತಿನ್ನಬಾರ್ದು ಜಾಸ್ತಿ. ಒಳ್ಳೆಯ ಫುಡ್, ವೆಜಿಟೇಬಲ್ಸು, ಸೊಪ್ಪು, ತರಕಾರಿ, ಈ ಥರದ್ದೆಲ್ಲ ಫ್ರೂಟ್ಸು ಇದೆಲ್ಲ ತಿನ್ನಬೇಕು ಮಕ್ಕಳ. ನೀವು ಆರೋಗ್ಯವಾಗಿ ಹೆಲ್ದಿಯಾಗಿರಬೇಕು ಅಂದರೆ ಒಳ್ಳೊಳ್ಳೆ ಫುಡ್ಡೇ ತಿನ್ನಬೇಕು. ಮೀನ್ಸ್ ಫ್ರೂಟ್ಸು, ವೆಜಿಟೇಬಲ್ಸು, ಸೊಪ್ಪು ಈ ಥರದ್ದೆಲ್ಲ ತಿನ್ನಬೇಕು. ಓಕೆ ಚಿಲ್ಡ್ರನ್, ಆ್ಯಂಡ್ ಇದಲ್ಲದೆ ನೀವು ನಿಮ್ಮ ದೇಹವನ್ನು ಕೂಡ ಶುಚಿಯಾಗಿ, ಅಂದರೆ ಪ್ರತಿದಿನ ಸ್ನಾನ ಮಾಡೋದು, ಡೈಲಿ 2 ಟೈಮ್ಸ್ ಬ್ರಷ್ ಮಾಡೋದು, ಒಳ್ಳೆ ಕ್ಲೀನಾಗಿರೋ ಬಟ್ಟೆ ಹಾಕೋದು, ನೈಲ್ಸ್ ಕಟ್ ಮಾಡೋದು, ಪದೇ ಪದೇ ನೈಲ್ಸ್ನ ಬಾಯಲ್ಲಿ ಕಚ್ಚೋದು, ಅದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಚಿಲ್ಡ್ರನ್. ಅದನ್ನೆಲ್ಲ ಮಾಡಬಾರ್ದು. ಮತ್ತು ನೀವು ಪೆಟ್ಸ್ ಜೊತೆ ಎಲ್ಲ ಯು ಪ್ಲೇ ವಿತ್ ಟಾಯ್ಸ್ ಆರ್ ಪೆಟ್ಸ್, ಅಂದರೆ ನೀವು ಪೆಟ್ಸ್ ಜೊತೆ, ಮೀನ್ಸ್ ಡಾಗು, ಕ್ಯಾಟು ಇದ್ರ ಜೊತೆ ಎಲ್ಲ ಆಟ ಆಡಿ, ಹೊರಗಡೆ ಎಲ್ಲ ಸೈಕಲೆಲ್ಲ ಆಟ ಆಡ್ಕೊಂಬಂದು ಮನೆ ಒಳಗಡೆ ಡೈರೆಕ್ಟಾಗಿ ಬಂದು ಏನೇ ಆದರೂ ಮುಟ್ಟಬಾರ್ದು. ಏನು ಮಾಡಬೇಕು? ನೀವು ಔಟ್ಸೈಡಿಂದ ಬಂದಿದ್ದ ಕೂಡಲೇ ನಿಮ್ಮ ಕೈ ಕಾಲು ಮುಖವನ್ನು ನೀಟಾಗಿ ತೊಳ್ಕೊಂಡು ಆಮೇಲೆ ಏನು ಮಾಡಬೇಕು? ನೀವೇನೇ ತಿನ್ನೋದಿದ್ರು ತಿನ್ನಬೇಕು. ಏನೇ ಟಚ್ ಮಾಡಬೇಕು ಅಂದರೂ ನೀವು ನೀಟಾಗಿ ನಿಮ್ಮ ಕೈಗಳನ್ನ ವಾಶ್ ಮಾಡಿರಬೇಕು. ಓಕೆ ಚಿಲ್ಡ್ರನ್, ನೆಕ್ಸ್ಟ್ ಲೆಟ್ಸ್ ಗೋ ಟು ದ ಸಿಕ್ಸ್ತ್ ಒನ್. ವಾಟ್ ಆರ್ ದ ಯೂಸಸ್ ಆಫ್ ವಾಟರ್? ನಮಗೆ ನೀರಿಂದ ಏನೇನು ಉಪಯೋಗಗಳಿದೆ ಮಕ್ಕಳ? ಆನ್ಸರ್, ವಿ ಯೂಸ್ ಆಫ್ ವಾಟರ್ ಏನೇನಕ್ಕೆ ಯೂಸ್ ಮಾಡ್ತೀವಿ? ಫಾರ್ ಡ್ರಿಂಕಿಂಗ್, ಕುಕ್ಕಿಂಗ್, ವಾಷಿಂಗ್ ಆ್ಯಂಡ್ ಬಾತಿಂಗ್. ಏನೇನಕ್ಕೆ ಯೂಸ್ ಮಾಡ್ತೀವಿ ಮಕ್ಕಳ? ನೀವು ನಮ್ಮ ನೀರನ್ನ
ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ, ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಬಟ್ಟೆ ವಾಶ್ ಮಾಡೋಕ್ಕೆ, ಪಾತ್ರೆ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ಮತ್ತು ಆ್ಯಂಡ್ ಬಾತಿಂಗ್ ಮೀನ್ಸ್ ಸ್ನಾನ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ನೀರಿಂದ ಎಷ್ಟೊಂದೆಲ್ಲ ಉಪಯೋಗಗಳಿದೆ ಅಲ್ಲ ಮಕ್ಕಳ. ವಾಟ್ ಆರ್ ದ ಯೂಸಸ್ ಆಫ್ ವಾಟರ್ ಮೀನ್ಸ್ ವಿ ಯೂಸ್ ಆಫ್ ವಾಟರ್ ಡ್ರಿಂಕಿಂಗ್, ಕುಕ್ಕಿಂಗ್, ವಾಷಿಂಗ್ ಆ್ಯಂಡ್ ಬಾತಿಂಗ್. ದೆನ್ ನೆಕ್ಸ್ಟ್, ವೇರ್ ಈಸ್ ಏರ್? ಏರ್ ಎಲ್ಲಿದೆ ಮಕ್ಕಳ? ಗಾಳಿ ಎಲ್ಲಿದೆ ಅಂತ ಗೊತ್ತಾ? ಯಾರು ಗಾಳಿ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ, ಯಾರು ಇಲ್ಲ, ನೋಡೋದಕ್ಕೆ ಆಗೋದಿಲ್ಲ. ಅಂದರೆ ಅದನ್ನು ನಾವು ಜಸ್ಟ್ ಫೀಲ್ ಮಾಡಬೇಕಷ್ಟೆ. ಗಾಳಿ ಬೀಸಿದಾಗ ತಣ್ಣಗಾಗತ್ತಲ್ಲ, ಆವಾಗ ಆ ಗಾಳಿ ಇದೆ ಅಂತ ನಾವು ನೋಡೋದಕ್ಕಂತೂ ಸಾಧ್ಯ ಇಲ್ಲ. ವೇರ್ ಈಸ್ ಏರ್ ಮೀನ್ಸ್ ಏರ್ ಈಸ್ ಎವ್ರಿವೇರ್. ಎಲ್ಲಿದೆ ಅಂತ ಹೇಳೋಕ್ಕಾಗತ್ತಾ ಮಕ್ಕಳ? ಅದು ಎಲ್ಲ ಕಡೆ ಇರುತ್ತೆ. ಅದು ಕೂಡ ನಮಗೆ ನಾವು ಉಸಿರಾಡ್ತಿದ್ದೀವಿ ಅಂದರೆ ಅದು ಒಂದು ಮುಖ್ಯವಾದಂಥ ಒಂದು ಇದು ಏರ್. ಏರ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಲಿವ್ ಹ್ಯೂಮನ್ ಬಾಡಿ. ಓಕೆ ಚಿಲ್ಡ್ರನ್, ಮನುಷ್ಯ ಜೀವಿಸ್ತಿದ್ದಾನೆ ಅಂದರೆ ಗಾಳಿ ಕೂಡ ಬೇಕು. ನಮಗೆ ಆಕ್ಸಿಜನ್ನೇ ಅದು, ನಾವು ಉಸಿರಾಡ್ತಿರೋದಕ್ಕೆ ಆಕ್ಸಿಜನ್ನೇ ಏನು? ಏರ್. ದೆನ್ ನೆಕ್ಸ್ಟ್ ಲೆಟ್ಸ್ ಗೋ ಟು ದ 8th one ಚಿಲ್ಡ್ರನ್. ಕ್ಯಾನ್ ವಿ ಲಿವ್ ವಿತೌಟ್ ಏರ್? ನಾವು ಗಾಳಿ ಇಲ್ದರ ಜೀವಿಸೋಕ್ಕಾಗುತ್ತಾ? ನೋ, ವಿ ಕೆನಾಟ್ ಲಿವ್ ವಿತೌಟ್ ಏರ್. ಗಾಳಿ ಇಲ್ದರ ನಾವು ಜೀವಿಸೋಕ್ಕೆ ಸಾಧ್ಯನೇ ಇಲ್ಲ. ಹೌದಲ್ವ ಮಕ್ಕಳ? ಗಾಳಿ ಇಲ್ಲ ಅಂದರೆ ನಾವು ಹೇಗೆ ಜೀವಿಸೋಕ್ಕಾಗುತ್ತೆ? ಉಸಿರಾಡೋಕ್ಕಾಗುತ್ತಾ? ನೋ, ನೆವರ್. ವಿ ಕೆನಾಟ್ ಲಿವ್ ವಿತೌಟ್ ಏರ್. ನಮ್ಗೆ ಆಕ್ಸಿಜನ್ ಬೇಕೇ ಬೇಕು. ಆಕ್ಸಿಜನ್, ವಿತೌಟ್ ಆಕ್ಸಿಜನ್ ನಾವು ಹೇಗೆ ಜೀವಿಸೋಕ್ಕಾಗುತ್ತೆ? ಇಲ್ಲ ಅಲ್ವ ಮಕ್ಕಳ? ಸೊ ನೋ, ವಿ ಕೆನಾಟ್ ಲಿವ್ ವಿತೌಟ್ ಏರ್. ದೆನ್ ನೆಕ್ಸ್ಟ್ ಲೆಟ್ಸ್ ಗೋ ಟು ದ 9th one. ವಾಟ್ ಟೈಪ್ ಆಫ್ ಕ್ಲಾತ್ ಶುಡ್ ವಿ ವೇರ್? ಯಾವ ಥರ ಬಟ್ಟೆಗಳನ್ನ ಯೂಸ್ ಮಾಡಬೇಕು ನೀವು? ಡರ್ಟಿಯಾಗಿರೋ ಬಟ್ಟೆಗಳು ಯೂಸ್ ಮಾಡಬೇಕಾ? ಅಲ್ಲ. ನೋ, ವಿ ಶುಡ್ ವೇರ್ ಕ್ಲೀನ್ ಕ್ಲಾತ್ಸ್. ಯಾವಾಗಲೂ ನಾವು ಶುಚಿಯಾಗಿರ್ತಕ್ಕಂಥ ಬಟ್ಟೆಗಳನ್ನೇ, ಕ್ಲೀನಾಗಿರ್ತಕ್ಕಂಥ ಬಟ್ಟೆಗಳು, ಶುಚಿಯಾಗಿರ್ತವಂಥ ಬಟ್ಟೆಗಳನ್ನ ಯೂಸ್ ಮಾಡಬೇಕು. ಹೌದಲ್ವ ಮಕ್ಕಳ? ವಿ ಶುಡ್ ವೇರ್ ಕ್ಲೀನ್ ಕ್ಲಾತ್ಸ್. ಓಕೆ ಚಿಲ್ಡ್ರನ್, ಒನ್ ಮೋರ್ ಟೈಮ್ ಐ ರಿಪೀಟ್ ದಿಸ್ ಕ್ವಶನ್ ಆ್ಯಂಡ್ ಆನ್ಸರ್ ಚಿಲ್ಡ್ರನ್. 5th one, how must keep our body? Answer, we must keep our body clean and healthy. ಅರ್ಥ ಆಯ್ತಾ ಮಕ್ಕಳ? ಯಾವಾಗಲೂ ನಮ್ಮ ದೇಹವನ್ನು ನಾವು ಶುಚಿಯಾಗಿ ಮತ್ತು ಹೆಲ್ದಿಯಾಗಿ, ಆರೋಗ್ಯವಾಗಿ ಇಟ್ಕೋಬೇಕು. ನೆಕ್ಸ್ಟ್ 6th one, ವಾಟ್ ಆರ್ ದ ಯೂಸಸ್ ಆಫ್ ವಾಟರ್? ನೀರಿಂದ ಏನೇನೆಲ್ಲ ಉಪಯೋಗ ಇದೆ ಅಲ್ಲ ಮಕ್ಕಳ. ನೀರಿಲ್ಲ ಅಂದರೆ ನಮಗೆ ನೀರು, ಗಾಳಿ ಇದೆಲ್ಲ ಇರಲೇಬೇಕು. ಅದಿಲ್ಲ ಅಂದರೆ ನಾವು ಬದುಕೋಕ್ಕೆ ಸಾಧ್ಯನೇ ಇಲ್ಲ. ವಿ ಯೂಸ್ ಆಫ್ ವಾಟರ್ ಫಾರ್ ಡ್ರಿಂಕಿಂಗ್, ಕುಕ್ಕಿಂಗ್, ವಾಷಿಂಗ್ ಆ್ಯಂಡ್ ಬಾತಿಂಗ್. ಕುಡಿಯೋದಕ್ಕೆ ಯೂಸ್ ಮಾಡ್ತೀವಿ, ಅಡುಗೆ ಮಾಡೋದಕ್ಕೆ ಯೂಸ್ ಮಾಡ್ತೀವಿ, ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ತೊಳೆಯೋಕ್ಕೆ, ಸ್ನಾನ ಮಾಡೋದಕ್ಕೆ, ಪ್ರತಿಯೊಂದಕ್ಕೂ ನೀರಿನ ಅವಶ್ಯಕತೆ ಇದೆ ಅಲ್ವಾ ಮಕ್ಕಳ? ದೆನ್ ನೆಕ್ಸ್ಟ್ 7th one, ವೇರ್ ಈಸ್ ಏರ್? ಏರ್ ಈಸ್ ಎವ್ರಿವೇರ್. ಎಲ್ಲಿದೆ ಅಂತ ಹೇಳೋಕ್ಕಾಗಲ್ಲ. ಏರ್ ಏನಿದೆ ಎಲ್ಲ ಕಡೆ ಇರುತ್ತೆ. ಎಲ್ಲರಿಗೂ ಗಾಳಿಯ ಅವಶ್ಯಕತೆ ಇದೆ. ಏರ್ ಈಸ್ ಎವ್ರಿವೇರ್. ಕ್ಯಾನ್ ವಿ ಲಿವ್ ವಿತೌಟ್ ಏರ್? ನೋ, ನಾವು ಗಾಳಿ ಇಲ್ದರೆ ಬದುಕೋಕ್ಕಾಗುತ್ತಾ ಮಕ್ಕಳ? ನೋ, ವಿ ಕೆನಾಟ್ ಲಿವ್ ವಿತೌಟ್ ಏರ್. ಗಾಳಿ ಇಲ್ದರ ನಾವು ಖಂಡಿತವಾಗ್ಲೂ ಜೀವಿಸೋಕ್ಕೆ ಸಾಧ್ಯನೇ ಇಲ್ಲ. ವಿ ನೀಡ್ ಆಕ್ಸಿಜನ್. ಸೊ ಅದಕ್ಕೆ ಏನು ಹೇಳೋದು ಮಕ್ಕಳ? ನಾವು ಮನೆ ಸುತ್ತಮುತ್ತ ಪರಿಸರವನ್ನು ನಾವು ಶುಚಿಯಾಗಿ ಇಟ್ಕೋಬೇಕು. ಅಂದರೆ ಗಿಡಗಳನ್ನ ಕಡ್ದಾಕ್ಬಾರ್ದು. ಗಿಡಗಳನ್ನ ಬೆಳೆಸಬೇಕು. ನಮ್ಮ ಮನೆಯ ಸುತ್ತಮುತ್ತ ನಾವೇನು ಮಾಡಬೇಕು? ಗಿಡಗಳನ್ನ ಬೆಳೆಸ್ಕೋಬೇಕು. ಆ ಗಿಡಗಳಿಂದ, ಮರದಿಂದ ಬರ್ತಕ್ಕಂಥ ನಾವು ಆಕ್ಸಿಜನ್ನ ನಾವು ತಗೋತೀವಿ. ಒಳಗಡೆ ಆಕ್ಸಿಜನ್ಗೆ ನಾವು ತಗೋತೀವಿ. ಅಂದರೆ ಅದು ಗಾಳಿಯ ರೂಪದಲ್ಲಿ ನಮಗೆ ನಮ್ಮ ದೇಹವನ್ನು ಸೇರುತ್ತೆ. ವಿ ನೀಡ್ ಆಕ್ಸಿಜನ್. ಓಕೆ, ನೆಕ್ಸ್ಟ್, ವಾಟ್ ಟೈಪ್ ಆಫ್ ಕ್ಲಾತ್ ಶುಡ್ ವಿ ವೇರ್? ವಿ ಶುಡ್ ವೇರ್ ಕ್ಲೀನ್ ಕ್ಲಾತ್. ನಾವು ಯಾವಾಗಲೂ ನೀಟಾಗಿರ್ತಕ್ಕಂಥ, ಶುಚಿಯಾಗಿರ್ತಕ್ಕಂಥ ಬಟ್ಟೆಗಳನ್ನ ಯೂಸ್ ಮಾಡಬೇಕು. ಓಕೆ ಚಿಲ್ಡ್ರನ್, you understood? I hope you all are understood. Any doubts children? So this is all question and answers, means GK question and answers and MS question and answers for yours only. I'll give an oral purpose. Okay children, don't write in the classwork, don't write in any subject in the class. Okay, it is only oral for you children. So you sit and learn. Okay children, you take your parents' help. Okay, so your parents ask questions and you tell the answers with them. Okay children, ನಿಮ್ಮ ಪೇರೆಂಟ್ಸು ಕ್ವೆಶ್ಚನ್ ಕೇಳಿಸ್ತಾರೆ, ನೀವು ಅದಕ್ಕೆ ಆನ್ಸರ್ ಮಾಡಿ
ನೀವು ಇದನ್ನು ಯಾವುದೇ ಕ್ಲಾಸ್ ವರ್ಕಲ್ಲೂ ಕೂಡ ಮಕ್ಕಳ ಬರೀಬಾರ್ದು. ಇಟ್ ಈಸ್ ಓನ್ಲಿ ಓರಲ್ ಫಾರ್ ಯು. ಓಕೆ ಚಿಲ್ಡ್ರನ್, you should learn children in the previous class orals also. I will ask question and answers. I'll ask children in the tests. Okay, I will ask in the test in the previous class question and answers and this question and answers both also I will ask in the test children. So you sit and learn. Okay children, don't too lazy. Okay, I hope you all are learn in the previous class question and answer. So today I'll given some question and answers, no? So these also today sit and learn children. Okay, any doubts children? Thank you children, we will meet in the next class.